SSLC ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ 3 ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. SSLC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 3 ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ಮೊದಲನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ 2, 6, 7, 9. ಉತ್ತರ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಬಹುದು. ಅತ್ಯವಸರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ವೃದ್ಧಿ, ಯಣ, ಜಸ್ತ್ವ, ಚತಸ್ತು. ಮೂರನೇ ಪ್ರಶ್ನೆ, ಸಂಬೋಧನೆಯ ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳನ್ನು ಉಂಟಾದಾಗ ಬಳಸುವ ಲೇಖ ಚಿಹ್ನೆ ಪೂರ್ಣವಿರಾಮ, ಅಲ್ಪವಿರಾಮ, ಪ್ರಶ್ನಾರ್ಥಕ, ಭಾವವಾಚಕ. ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ನೋಡಲಿ, ನೋಡಿವೆವು, ನೋಡೆವು, ನೋಡಿದು, ನೋಡ್ಯಾನು. ಹಿಂದಿನ ಪ್ರಶ್ನೆ, ಪಂಚಮಿ ವಿಭಕ್ತಿಯ ಕಾರಕಾರ್ಥಕವಿದು. ಅಪಾದಾನ, ಸಂಪ್ರದಾನ, ಕರ್ಣಾರ್ಥ, ಅಧಿಕರಣ. ಹಾಗೆ ಕೊನೆಯ ಪ್ರಶ್ನೆ 6, ಮುಕ್ಕಣ ಪದ ಈ ಸಮಾಸಕ್ಕೆ ಸೇರಿದೆ. ದ್ವಿಗು, ಬಹುವಿಗ್ರಣಿ, ದ್ವಂಸ, ತತ್ಪುರುಷ. ರೋಮನ್ ಸಂಖ್ಯೆ 2ರಲ್ಲಿ ಮೊದಲ 2 ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದ ಬರೆದಂತಿದೆ. ಕಲಸ, ಕಳಸ, ವಂಶ ಈ ರೀತಿ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಹಾಗೆ ರೋಮನ್ ಸಂಖ್ಯೆ 3ರಲ್ಲಿ 1 ಅಂಕದ ಪ್ರಶ್ನೆಗಳು ಟೋಟಲ್ 7 ಒಳಗೊಂಡಿದೆ. ಕನ್ನಡಕ್ಕೆ ಪರ್ಷಿಯನ್ ಶಬ್ದ ಯಾವಾಗ ಬಂದವು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ನೆಲ್ಸನ್ ಮೂರ್ತಿ ಇರುವ ಸ್ಥಳ ಹೆಸರೇನು? ಸೂರ್ಯನ ಮಿತ್ರನು ತನಗೆ ಕಾಶ್ಯಪಿತ ಎಂಬ ತಂಗಿಲ್ಲ ಎಂದು ಹೇಳಲು ಕಾರಣ ಏನು? ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಪುಟ್ಟಪೋರಿ ಅಮ್ಮ ಗುಡಿಸಿನಲ್ಲಿ ಹೀಗೆ ಮಲಗಿದ್ದಾಳೆ. ಮತ್ತೆ ಈ ಪ್ರಶ್ನೆ ರಿಪೀಟ್ ಆಗಿದೆ. ಸಂಖ್ಯೆ 4ರಲ್ಲಿ 2 ಅಂಕದ ಪ್ರಶ್ನೆಗಳು. ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ? ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ನೀಡಿದ ಕೊಡುಗೆಗಳನ್ನು ತಿಳಿಸಿ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. 2 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿರುತ್ತದೆ. ರೋಮನ್ ಸಂಖ್ಯೆ 5ರಲ್ಲಿ ಕವಿ ಪರಿಚಯ 3 ಅಂಕಗಳ ಮೇಲೆ ಒಳಗೊಂಡಿರುತ್ತದೆ. ಕುವೆಂಪು ಮತ್ತು ಮೂರ್ತಿರಾವ್. ಸಂಖ್ಯೆ 6ರಲ್ಲಿ ಗಣ ಅಥವಾ ಛಂದಸ್ಸು. ರೋಮನ್ ಸಂಖ್ಯೆ 7ರಲ್ಲಿ ಅಲಂಕಾರ. ರೋಮನ್ ಸಂಖ್ಯೆ 8ರಲ್ಲಿ ಗಾದೆ ಮಾತು 3 ಅಂಕಗಳ ಮೇಲೆ ಒಳಗೊಂಡಿರುತ್ತದೆ. ಇದರಲ್ಲಿ ಚಾಯ್ಸಿಂಗ್ ಒಳಗೊಂಡಿರುತ್ತದೆ. ಒಂದಕ್ಕೆ ಚಾಯ್ಸ್ ಮಾಡಿ ಬರಿಬೇಕು. ರೋಮನ್ ಸಂಖ್ಯೆ 9ರಲ್ಲಿ ಸಂದರ್ಭಗಳ ಸಾರಾಂಶ. ಹಾಗೆ ಕೊನೆಯದು ರೋಮನ್ ಸಂಖ್ಯೆ 10ರಲ್ಲಿ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಂತಿದೆ. ಇದು ಕೂಡ 4 ಅಂಕಗಳ ಮೇಲೆ ಒಳಗೊಂಡಿರುತ್ತದೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.